ಆತ್ಮೀಯ ಸ್ನೇಹಿತರೆ, ನಿಯೋಲರ್ನ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಮಗೆಲ್ಲ ತಿಳಿದ ಹಾಗೆ ದ್ವಿತೀಯ PUC ಇಂಗ್ಲೀಷ್ ಲಿಟ್ರೇಚರ್ಗೆ ಸಂಬಂಧಿಸಿದಂತೆ ತಮ್ಮ ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ, ಅದು ಯೂನಿಟ್ ಟೆಸ್ಟ್ ಇರ್ಬೋದು, ಮಿಡ್ ಟರ್ಮ್ ಎಕ್ಸಾಮ್ ಇರ್ಬೋದು, ಪ್ರಿಪ್ರೇಟರಿ ಎಕ್ಸಾಮ್ ಇರ್ಬೋದು ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗಳಲ್ಲಿ ಕೇಳಲ್ಪಡಬಹುದಾದಂಥ ಮುಖ್ಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ಚರ್ಚೆ ಮಾಡ್ತಾ ಬರ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ಸೆರಾಫಿನ್ ಮತ್ತು ಜಾಕ್ವಿನ್ ಆಲ್ವರೇಜ್ ಕ್ವಿಂಟೆರೋ ಯಾರನ್ನ ಗೋಲ್ಡನ್ ಬಾಯ್ಸ್ ಆಫ್ ಮ್ಯಾಡ್ರಿಡ್ ಥಿಯೇಟರ್ ಅಂತ ಕರೆಯಲ್ಪಟ್ಟಿದೆಯೋ ಅವರಿಂದ ರಚಿತವಾದಂಥ ಸನ್ನಿ ಮಾರ್ನಿಂಗ್ ಎನ್ನುವಂಥ ಡ್ರಾಮಾದಿಂದ, ಅಂದರೆ ನಾಟಕದಿಂದ ಬರ್ತಕ್ಕಂಥ 1 ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದೀವಿ. ಮೊದಲನೇದಾಗಿ, ಹೌ ಈಸ್ ಡಾನಾ ಲಾರಾ ಏಬಲ್ ಟು ರೀಡ್ ದ ಪೋಯಮ್ ವಿದೌಟ್ ಹರ್ ಗ್ಲಾಸಸ್? ಯಾವಾಗ ಡಾನ್ ಗೊನ್ಜಾಲೋ ತನ್ನ ಪುಸ್ತಕವನ್ನು ತೆಗೆದು ತನ್ನ ಕನ್ನಡಕವನ್ನು, ಸ್ಪೆಕ್ಟಾಕಲನ್ನು ಸರಿಯಾಗಿ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡ್ತಾನೆ, ಹಾಗೆ ಆಕೆ ತಾನು ಗ್ಲಾಸ್ಗಳಿಲ್ಲದೇ ಓದ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾಳೆ, ಹಾಗೆ ಓದ್ತಾಳೆ ಕೂಡ. ಅದು ಹೇಗೆ ಸಾಧ್ಯ ಆಯಿತು ಆಕೆಗೆ ಅನ್ನುವಂಥದ್ದು. ಶಿ ನೋಸ್ ಎವ್ರಿ ವರ್ಡ್ ಬೈ ಹಾರ್ಟ್. ಆಕೆಗೆ ಪ್ರತಿಯೊಂದು ಶಬ್ದ ಕೂಡ ಕಂಠಪಾಠ ಆಗಿತ್ತು, ಹಾಗಾಗಿ ಆಕೆ ಯಾವುದೇ ರೀತಿಯ ಕನ್ನಡಕದ ಸಹಾಯವಿಲ್ಲದೆ ಆ ಒಂದು ಪೋಯಮನ್ನು ಓದ್ತಾ ಇದ್ಲು. ವೈ ಡಸ್ ಡಾನ್ ಗೊನ್ಜಾಲೋ ಸಿಟ್ ನೆಕ್ಸ್ಟ್ ಟು ಡಾನಾ ಲಾರಾ ಇನ್ ದ ಪಾರ್ಕ್? ಆ ಪಾರ್ಕಿನಲ್ಲಿ ಡಾನ್ ಗೊನ್ಜಾಲೋ ಬಂದು ಯಾಕೆ ಲಾರಾ ಕುಳಿತಂಥ ಬೆಂಚ್ನ ಇನ್ನೊಂದು ತುದಿಯಲ್ಲಿ ಕೂತ್ಕೋತಾನೆ ಅನ್ನುವಂಥ ಪ್ರಶ್ನೆ. ಹಿ ಡಿಡ್ ನಾಟ್ ಗೆಟ್ ಎನಿ ಅದರ್ ಬೆಂಚ್ ಟು ಸಿಟ್. ಇಡೀ ಪಾರ್ಕ್ ಫುಲ್ ಆಗಿತ್ತು, ಯಾವುದೇ ಸೀಟ್ ಕೂಡ ಖಾಲಿ ಇರಲಿಲ್ಲ, ಹಾಗಾಗಿ ಆತ ಬಂದು ಆಕೆ ಕುಳಿತಂಥ ಬೆಂಚ್ನ ಇನ್ನೊಂದು ತುದಿಯಲ್ಲಿ ಕುಳಿತುಕೋಬೇಕಾಗತ್ತೆ. ಡಾನಾ ಲಾರಾ ಡಸ್ ನಾಟ್ ರಿವೀಲ್ ಹರ್ಸೆಲ್ಫ್ ಟು ಗೊನ್ಜಾಲೋ ಬಿಕಾಸ್. ಈ ಒಂದು ನಾಟಕದ ಮಧ್ಯಭಾಗದಲ್ಲಿ ಡಾನಾ ಲಾರಾ ಹಾಗೂ ಡಾನ್ ಗೊನ್ಜಾಲೋ ತಮ್ಮ ತಮ್ಮ ಐಡೆಂಟಿಟಿಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾರಿವರು ಅನ್ನುವಂಥದ್ದು ಅವರ ಗಮನಕ್ಕೆ ಬಂದಿರತ್ತೆ, ಕೂಡ ಅರ್ಥ ಆಗಿರುತ್ತೆ. ಆದರೂ ಕೂಡ ಆಕೆ ತಾನೇ ಲಾರಾ ಲಾರೆಂಟಿ ಅಂತ ಡಾನ್ ಗೊನ್ಜಾಲೋನ ಎದುರುಗಡೆ ಹೇಳ್ಕೊಳ್ಳಲ್ಲ. ಯಾಕೆ ಅನ್ನುವಂಥದ್ದು. ಹರ್ ಅಪಿಯರೆನ್ಸ್ ಹ್ಯಾಸ್ ಚೇಂಜ್ಡ್ ಅ ಲಾಟ್. ವಯೋಸಹಜವಾದಂಥ ಅಥವಾ ಮುಪ್ಪಿನಿಂದಾಗಿ ಆಕೆ ತನ್ನ ಸೌಂದರ್ಯವನ್ನು ಕಳ್ಕೊಂಡಿರ್ತಾಳೆ. ಅವಳು ತುಂಬ ಸುಂದರವಾದಂಥ ಹುಡುಗಿಯಾಗಿದ್ಲು ಅವಳ ಯೌವನಾವಸ್ಥೆಯಲ್ಲಿ. ಅದನ್ನೇ ಗೊನ್ಜಾಲೋ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ಫೇರ್ ಆ್ಯಸ್ ಲಿಲ್ಲಿ, ಜೆಟ್ ಬ್ಲ್ಯಾಕ್ ಹೇರ್ ಅಂತೆಲ್ಲ. ಅಷ್ಟು ಸುಂದರವಾಗಿರುವಂಥ ಯುವತಿ ಈಗ ವಯಸ್ಸಾಗಿರೋದ್ರಿಂದ, ವಯೋಸಹಜವಾದಂಥ ಮುಪ್ಪು ಆವರಿಸಿರೋದ್ರಿಂದ ಆಕೆ ಸುಂದರವಾಗಿ ಕಾಣ್ತಾ ಇಲ್ಲ, ಹಾಗಾಗಿ ತಾನು ಅದೇ ಹುಡುಗಿ ಅಂತ ಹೇಳ್ಕೊಳ್ಳೋದಕ್ಕೆ ಆಕೆ ಒಪ್ಪಲ್ಲ, ಅಥವಾ ಆಕೆಯ ಮನಸ್ಸು ಒಪ್ತಾ ಇಲ್ಲ. ಹೂ ಆಕ್ಯುಪೈಡ್ ಗೊಂಜಾಲೋಸ್ ಯೂಶುವಲ್ ಬೆಂಚಸ್? ಗೊನ್ಜಾಲೋ ಅನ್ನುವಂಥವನು ಪ್ರತಿದಿನ ಆ ಪಾರ್ಕಿಗೆ ಹೋಗುವಂಥವನು. ಆತ ಪ್ರತಿದಿನ ಕೂತ್ಕೊಳ್ತಿದ್ದಂಥ ಬೆಂಚನ್ನು ಆ ದಿನ ಬೇರೆ ಯಾರೋ ಆಕ್ಯುಪೈ ಮಾಡ್ಕೊಂಡಿದ್ರು, ಅಥವಾ ಬೇರೆಯವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ರು. ಯಾರು ಕೂತ್ಕೊಂಡಿದ್ರು ಅಂತಂದರೆ 3 priests ಆಕ್ಯುಪೈಡ್ ಗೊಂಜಾಲೋಸ್ ಯೂಶುವಲ್ ಬೆಂಚ್. ಅಲ್ಲಿ 3 ಪ್ರೀಸ್ಟ್ಗಳು ಆ ದಿನ ಆ ಬೆಂಚನ್ನು ಕೂತ್ಕೊಂಡಿದ್ರು. ಹೂಸ್ ನೇಮ್ ಅಕಾರ್ಡಿಂಗ್ ಟು ಗೊಂಜಾಲೋ ವಾಸ್ ಹಿಸ್ ಕಸಿನ್ ವಿಸ್ಪರಿಂಗ್ ಅಟ್ ದ ಟೈಮ್ ಆಫ್ ಹಿಸ್ ಡೆತ್. ಒಂದು ಫಿಕ್ಟಿಚಿಯಸ್ ಸ್ಟೋರಿನ ಹೇಳ್ತಾನೆ ಗೊಂಜಾಲೋ ತನ್ನ ಕಸಿನ್ನ ಕುರಿತಾಗಿ. ಕಸಿನ್ ಅಂತಂದರೆ ಅಲ್ಲಿ ಗೊಂಜಾಲೋನೇ ಆ ಒಂದು ಕಥೆಯನ್ನು ಸೃಷ್ಟಿ ಮಾಡ್ಕೋತಾನೆ. ಆತ ಸಾಯುವ ಮುನ್ನ ಯಾರ್ದು ಹೆಸರನ್ನು ಹೇಳ್ಕೊಂಡು ಸತ್ತ, ಆರ್ಮಿಗೆ ಸೇರಿದವನು ಅಂತ ಹೇಳ್ತಾನೆ. ಅದು ಯಾರ ಹೆಸರು? ಲಾರಾಸ್ ನೇಮ್ ಅಥವಾ ಲಾರೆಂಟೀಸ್ ನೇಮ್ ಅಂತ ತಾವು ಉತ್ತರವನ್ನು ಬರೀಬೇಕಾಗತ್ತೆ. ನೇಮ್ ದ ವಿಲ್ಲಾ ಲಾರಾ ಲಾರೆಂಟಿ ಲಿವ್ಡ್ ಇನ್. ಲಾರಾ ಲಾರೆಂಟಿ ಬದುಕಿದ್ದಂಥ ವಿಲ್ಲಾ ಅಥವಾ ಆ ಒಂದು ದೊಡ್ಡ ಮನೆ ಏನು ಅಂತ ಅದರ ಹೆಸರು ಮ್ಯಾರಿಸೆಲ್ಲಾ ಎನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಡಿಡ್ ಡಾನಾ ಲಾರಾ ಕ್ಯಾರಿ ಎವ್ರಿ ಡೇ ಟು ಫೀಡ್ ದ ಪಿಜನ್ಸ್ ಇನ್ ಅ ಸನ್ನಿ ಮಾರ್ನಿಂಗ್? ಆಕೆ ಪ್ರತಿದಿನ ತನ್ನ ಜೊತೆಯಲ್ಲಿ ಆ ಪಾರ್ಕಿಗೆ ಹೋಗುವಾಗ ಏನೇನೋ ಒಯ್ತಾ ಇದ್ಲು. ಅಲ್ಲಿ ಬರತಕ್ಕಂಥ ಪಕ್ಷಿಗಳಿಗೆ ತಿನ್ನೋದಕ್ಕೆ ಅಥವಾ ಉಣಬಡಿಸೋದಕ್ಕೆ. ಏನದು ಅನ್ನುವಂಥದ್ದು. ಉತ್ತರ ಬಂದುಬಿಟ್ಟು ಬ್ರೆಡ್ ಕ್ರಮ್ಸ್. ಹೂ ಇಸ್ ದ ಕೇರ್ ಟೇಕರ್ ಆಫ್ ಡಾನ್ ಗೊನ್ಜಾಲೋ ಇನ್ ದ ಪ್ಲೇ ಅ ಸನ್ನಿ ಮಾರ್ನಿಂಗ್? ಇಲ್ಲಿ ಡಾನ್ ಗೊನ್ಜಾಲೋನ ಕೇರ್ ಟೇಕರ್ ಯಾರು, ಅಥವಾ ಆತನ ಸರ್ವೆಂಟ್ ಯಾರು? ಜಾನಿಟೋ ಅನ್ನುವಂಥದ್ದು ಸರಿಯಾದ ಉತ್ತರ. ಹೌ ಡಿಡ್ ಲಾರಾ ಫೀಲ್ ಕಮಿಂಗ್ ಟು ದ ಪಾರ್ಕ್? ಪಾರ್ಕಿಗೆ ಬರೋದು ಲಾರಾಗೆ ಯಾವ ರೀತಿಯಲ್ಲಿ ಸಂತೋಷವನ್ನು ಕೊಡ್ತಾ ಇತ್ತು, ಅಥವಾ ಯಾವ ರೀತಿ ಫೀಲ್ ಮಾಡ್ಕೋತಿದ್ಲು ಅವಳು ಅನ್ನುವಂಥದ್ದು. ಟಯರ್ಡ್ ಬಟ್ ಗ್ಲ್ಯಾಡ್. ಸುಸ್ತಾಗ್ತಾ ಇತ್ತು ಆಕೆಗೆ, ಆದರೂ ಕೂಡ ಸಂತೋಷವನ್ನು ಕೊಡ್ತಾ ಇತ್ತು. ಹೂ ಅಕಂಪನೀಡ್ ಲಾರಾ ಆರ್ ಹೂ ಈಸ್ ಡಾನಾ ಲಾರಾಸ್ ಮೇಡ್? ಆಕೆಯ ಜೊತೆಯಲ್ಲಿ ಬಂದವಳು ಯಾರು, ಅಥವಾ ಆಕೆಯ ಮೇಡ್ ಯಾರು, ಸೇವಕಿ ಯಾರು? ಸೊ ದ ನೇಮ್ ಈಸ್ ಪೆಟ್ರಾ. ವಾಟ್ ಕ್ವಾಲಿಟಿ ಆಫ್ ದ ಬರ್ಡ್ಸ್ ಡಸ್ ಡಾನಾ ಲಾರಾ ಅಪ್ರಿಷಿಯೇಟ್? ಆ ಪಕ್ಷಿಗಳಲ್ಲಿರುವಂಥ ಯಾವ ಕ್ವಾಲಿಟಿಯನ್ನು ಆಕೆ ಅಪ್ರಿಷಿಯೇಟ್ ಮಾಡ್ತಾಳೆ ಅಂತಂದರೆ ಗ್ರೇಟ್ಫುಲ್ನೆಸ್ ಆ್ಯಂಡ್ ಪೇಯಿಂಗ್ ಅಟೆನ್ಷನ್. ಆ ಪಕ್ಷಿಗಳಲ್ಲಿರುವಂಥ ಧನ್ಯವಾದ ಭಾವ ಮತ್ತು ಅಟೆನ್ಷನನ್ನು ಆಕೆ ಇಷ್ಟಪಡ್ತಾಳೆ.
ವಾಟ್ ಡಸ್ ಡಾನ್ ಗೊಂಜಾಲೋ ಎಕ್ಸ್ಪೆಕ್ಟ್ ಅ ವುಮನ್ ಲೈಕ್ ಡಾನಾ ಲಾರಾ ಟು ಡೂ ಸಿಟ್ಟಿಂಗ್ ಎಟ್ ಹೋಮ್? ಆತ ತನ್ನೊಳಗೆ ತಾನು ಗೊಣಗ್ತಾನೆ, ಈ ವಯಸ್ಸಿನ ಮಹಿಳೆಯರು ಏನು ಮಾಡಬೇಕು ಅಂತ. ಅದರ ಪ್ರಕಾರ ಅವರು ನಿಟ್ಟಿಂಗ್ ಆ್ಯಂಡ್ ಕೌಂಟಿಂಗ್ ಬೇಡ್ಸ್, ಏನೋ ಚಿಕ್ಕ ಪುಟ್ಟ ಸ್ಟಿಚಿಂಗ್ ಅಥವಾ ನಿಟ್ಟಿಂಗನ್ನು ಮಾಡಿಕೊಂಡು ಅಥವಾ ಬೇಡ್ಗಳನ್ನು ಕೌಂಟ್ ಮಾಡ್ತಾ ಮನೇಲಿ ಕೂತ್ಕೋಬೇಕು, ಈ ರೀತಿ ಪಾರ್ಕಿಗೆಲ್ಲ ಬರಬಾರ್ದು ಅಂತ ತನ್ನಷ್ಟಕ್ಕೆ ತಾನು ಗೊಣಗ್ತಾನೆ. ಹೌ ಡಿಡ್ ಡಾನ್ ಗೊಂಜಾಲೋ ಗ್ರೀಟ್ ಡಾನಾ ಲಾರಾ? ತನಗೆಲ್ಲೂ ಬೇಂಚ್ಗಳಲ್ಲಿ, ಯಾವುದೇ ಬೇಂಚಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿರಲ್ಲ. ಆಕೆ ಕೂತಂತ ಅಂದರೆ ಲಾರಾ ಕೂತಂತಹ ಬೇಂಚಿನ ಇನ್ನೊಂದು ತುದಿಯಲ್ಲಿ ಕೂತ್ಕೋಬೇಕಾಗಿರುತ್ತೆ. ಆಗ ಆತ ಆಕೆಯನ್ನು ಗ್ರೀಟ್ ಮಾಡ್ತಾನೆ. ಹೇಗೆ? ಬೈ ಟಚಿಂಗ್ ಇಸ್ ಹ್ಯಾಟ್, ತನ್ನ ಹ್ಯಾಟನ್ನು ಟಚ್ ಮಾಡೋ ಮೂಲಕ ಆಕೆಗೆ ಗ್ರೀಟ್ ಮಾಡ್ತಾನೆ. ವಾಟ್ ಡಿಡ್ ಡಾನ್ ಗೊಂಜಾಲೋ ಯೂಸ್ ಟು ಬ್ರಷ್ ದ ಡಸ್ಟ್ ಫ್ರಾಮ್ ಹಿಸ್ ಶೂಸ್? ತನ್ನ ಶೂಗಳು ಹೊಲಸಾಗಿವೆ ಅನ್ನೋದನ್ನು ನೋಡಿದಾತ ಅವುಗಳನ್ನು ಕ್ಲೀನ್ ಮಾಡ್ತಾನೆ. ಕ್ಲೀನ್ ಮಾಡೋದಕ್ಕೆ ಏನನ್ನು ಬಳಸ್ತಾನೆ ಅವನು ಅಂದರೆ ಇಸ್ ಹ್ಯಾಂಡ್ ಕರ್ಚೀಪ್. ತನ್ನ ಹ್ಯಾಂಡ್ ಕರ್ಚೀಪನ್ನೇ ಶೂ ಬ್ರಷ್ ಆಗಿ ಯೂಸ್ ಮಾಡ್ತಾನೆ. ವಾಟ್ ಎಸ್ಟಾಬ್ಲಿಷಸ್ ಪೀಸ್ ಬಿಟ್ವೀನ್ ಡಾನಾ ಲಾರಾ ಆ್ಯಂಡ್ ಡಾನ್ ಗೊಂಜಾಲೋ? ಇಬ್ಬರು ಕೂಡ ಇನಿಷಿಯಲಿ ಜಗಳಾಡ್ತಿರ್ತಾರೆ. ಆಮೇಲೆ ಕೆಲವು ಸಮಯದ ನಂತರ ಅವರಿಬ್ಬರು ಫ್ರೆಂಡ್ಲಿ ಕನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಯಾವುದರಿಂದ ಅಥವಾ ಯಾವ ಒಂದು ಸನ್ನಿವೇಶದಿಂದ ಅನ್ನುವಂಥದ್ದು. ಅ ಪಿಂಚ್ ಆಫ್ ಸ್ನಫ್, ಆತ ತನ್ನ ಜೇಬಿನಿಂದ ಸ್ನಫ್ ಬಾಕ್ಸನ್ನು ತೆಗಿತಾನೆ, ಅದನ್ನು ಆಫರ್ ಮಾಡ್ತಾನೆ ಆಕೆಗೆ. ಆಕೆ ಕೂಡ ಅದನ್ನು ಪಡೆಯೋದಕ್ಕೆ, ಅದನ್ನು ಉಪಯೋಗಿಸೋದಕ್ಕೆ ಒಪ್ಕೋತಾಳೆ. ಅಲ್ಲಿಂದ ಅವರಿಬ್ಬರ ನಡುವಿನ ಕನ್ವರ್ಸೇಷನ್ ಏನು ಜಗಳ ಆಗ್ತಾಯಿತ್ತು, ಆ ಜಗಳ ಅನ್ನುವಂಥದ್ದು ಒಂದು ಫ್ರೆಂಡ್ಲಿ ಕನ್ವರ್ಸೇಷನ್ ಆಗಿ ಕನ್ವರ್ಟ್ ಆಗುತ್ತೆ. ವೈ ಡಿಡ್ ಡಾನ್ ಗೊಂಜಾಲೋ ಗೋ ಟು ಅರಾವಕ? ಅರಾವಕಕ್ಕೆ ಆತ ಯಾಕೆ ಹೋಗಿದ್ದ? ಟು ಕಿಲ್ ಟೈಮ್ ಆ್ಯಂಡ್ ಟು ಹಂಟ್. ಸೊ ಬೇಟೆಯಾಡೋದಕ್ಕೆ ಮತ್ತು ಸಮಯವನ್ನು ಕಳೆಯೋದಕ್ಕೋಸ್ಕರ ಆತ ಹೋಗ್ತಾನೆ ಅಲ್ಲಿಗೆ ಅಥವಾ ಹೋಗಿದ್ದ ಅನ್ನುವಂಥದ್ದು. ಹೂ ವಾಸ್ ದ ಗ್ಯಾಲೆಂಟ್ ಹಾರ್ಸ್ ಮ್ಯಾನ್ ಇನ್ ದ ಪ್ಲೇ? ಒಬ್ಬ ಗ್ಯಾಲೆಂಟ್ ಹಾರ್ಸ್ ಮ್ಯಾನ್ ಇದ್ದ. ಆತ ಡಾನಾ ಲಾರಾ ಅಥವಾ ಲಾರಾ ಲಾರೆಂಟಿಯ ಕಿಟಕಿಯ ಬಳಿಯಲ್ಲಿ ಫ್ಲವರ್ಗಳನ್ನು ಎಸಿತಾ ಇದ್ದ. ಆತ ಯಾರು? ಸೊ ಡಾನ್ ಗೊಂಜಾಲೋ ಅನ್ನುವಂಥದ್ದೇ ಅಲ್ಲಿ ಉತ್ತರವಾಗಿದೆ. ವಾಟ್ ವಾಸ್ ಲಾರಾ ಲಾರೆಂಟಿ ನೌನ್ ಇನ್ ಹರ್ ಲೊಕ್ಯಾಲಿಟಿ? ಲಾರಾ ಲಾರೆಂಟಿಯನ್ನು ಎಂದು ಕರೀತಾ ಇದ್ರು ಅಥವಾ ತನ್ನ ಪ್ರದೇಶದಲ್ಲಿ, ಆಕೆಯ ಪ್ರದೇಶದಲ್ಲಿ ಅವಳು ಯಾವ ರೀತಿಯ ಪ್ರಸಿದ್ಧಿಯನ್ನು ಪಡೆದಿದ್ಲು? ದ ಸಿಲ್ವರ್ ಮೇಡನ್ ಅಂತ ಉತ್ತರ. ಆಕೆ ತುಂಬ ಸುಂದರವಾಗಿದ್ಲು, ಅವಳನ್ನು ದ ಸಿಲ್ವರ್ ಮೇಡನ್ ಅಂತಲೇ ಕರೀತಾ ಇದ್ರು. ವ್ಯಾರ್ ಡಿಡ್ ಡಾನ್ ಗೊಂಜಾಲೋ ರನ್ ಆಫ್ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್? ಡಾನಾ ಲಾರಾ ಅಥವಾ ಲಾರಾ ಲಾರೆಂಟಿ ತನ್ನಿಂದ ದೂರ ಆದಮೇಲೆ ಗೊಂಜಾಲೋ ಅನ್ನುವಂಥವನು ಒಬ್ಬ ಬ್ಯಾಲೆಟ್ ಡ್ಯಾನ್ಸರ್ ಜೊತೆಯಲ್ಲಿ ಓಡೋಗ್ತಾನೆ. ಅದು ಎಲ್ಲಿಗೆ? ಸೊ ಇಟ್ ಈಸ್ ಆನ್ಸರ್ ಈಸ್ ಪ್ಯಾರಿಸ್. ವೈ ವಾಸ್ ಡಾನಾ ಲಾರಾ ಅನಾಯ್ಡ್? ಡಾನಾ ಲಾರಾ ಸಿಟ್ಟನ್ನು ತೋರಿಸ್ಕೋತಾಳೆ. ಯಾವಾಗ ಅಂತಂದರೆ ಡಾನ್ ಗೊಂಜಾಲೋ ಪಾರ್ಕಿಗೆ ಎಂಟ್ರ್ ಆದ ತಕ್ಷಣ. ಯಾಕೆ? ಬಿಕಾಸ್ ಡಾನ್ ಗೊಂಜಾಲೋ ಸ್ಕೇರ್ಡ್ ಅವೇ ದ ಬರ್ಡ್ಸ್. ಆತ ತನ್ನ ಕಾಲುಗಳನ್ನು ಎಳ್ಕೊಂಡು ಬರುವಾಗ, ಆತ ನೇರವಾಗಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ. ಎಳ್ಕೊಂಡು ಬರ್ತಿರುವಾಗ ಆ ಪಕ್ಷಿಗಳೆಲ್ಲ ಭಯಪಟ್ಟುಕೊಂಡು, ಆಕೆ ಹಾಕಿದಂಥ ಆಹಾರವನ್ನು ಸೇವಿಸ್ತಿದ್ದಂಥ ಪಕ್ಷಿಗಳು ಭಯಪಟ್ಟು ಓಡೋಗ್ತವೆ. ಅದಕ್ಕೆ ಆಕೆ ಸಿಟ್ಟು ಮಾಡ್ಕೋತಾಳೆ. ಡು ಯು ಥಿಂಕ್ ಲಾರಾ ವಾಸ್ ಅ ರೆಗ್ಯುಲರ್ ವಿಸಿಟರ್ ಟು ದ ಪಾರ್ಕ್? ವಾಟ್ ಮೇಕ್ಸ್ ಯು ಥಿಂಕ್ ಸೊ? ನಿಮ್ಮ ಪ್ರಕಾರ ಆಕೆ ರೆಗ್ಯುಲರ್ ವಿಸಿಟರ್ ಹೌದಾ ಅಥವಾ ಯಾವ ರೀತಿ ತಾವು ಹಾಗೆ ಅಂದ್ಕೋತೀರಿ? ಸೊ ಇದಕ್ಕೆ ಉತ್ತರ ಎಸ್, ಬಿಕಾಸ್ ಶಿ ಸೆಡ್ ದ್ಯಾಟ್ ಶಿ ಹ್ಯಾಡ್ ಫಿಯರ್ ದ್ಯಾಟ್ ಹರ್ ಸೀಟ್ ವುಡ್ ಬಿ ಆಕ್ಯುಪೈಡ್ ಬೈ ಸಂಬಡಿ ಎಲ್ಸ್ ಅಂತ ಹೇಳ್ತಾಳೆ. ನನ್ನ ಸೀಟ್ ಅಂತ ಕರೆಯುತ್ತಿರೋದ್ರಿಂದ ಆಕೆ ರೆಗ್ಯುಲರ್ ವಿಸಿಟರ್, ಆಕೆಗೋಸ್ಕರ ಕುಳಿತುಕೊಳ್ಳೋದಕ್ಕೆ ಒಂದು ವಿಶೇಷವಾದಂಥ ಸೀಟ್ ಇದೆ ಅಲ್ಲಿ ಅನ್ನೋ ರೀತಿಯಲ್ಲಿ ಆಕೆ ಮಾತನಾಡ್ತಿರೋದ್ರಿಂದ ನಾವು ಅದನ್ನು ಊಹಿಸ್ಬೋದು. ಡಾನಾ ಲಾರಾ ರೀಡ್ಸ್ ವಿದೌಟ್ ಹರ್ ಗ್ಲಾಸಸ್ ಆ್ಯಸ್ ಡ್ಯಾಶ್ ಅನ್ನೋ ಪ್ರಶ್ನೆ ಬರಬಹುದು. ಶಿ ನೋಸ್ ಎವ್ರಿ ವರ್ಡ್ ಬೈ ಹಾರ್ಟ್. ಈಗಾಗಲೇ ಈ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಪ್ರಶ್ನೆ, ಡು ಯು ಥಿಂಕ್ ಲಾರಾ ಈಸ್ ಆನ್ ಎಫೆಕ್ಟಿವ್ ನೆರೇಟರ್? ತುಂಬ ಎಫೆಕ್ಟಿವ್ ನೆರೇಟರ್ ಹೌದು ಅಂತ ಅಂದ್ಕೋತೀರಾ? ಎಸ್, ಬಿಕಾಸ್ ಅವಳೊಂದು ಕಾಲ್ಪನಿಕ ಕಥೆಯನ್ನು ಕಟ್ತಾಳಲ್ಲಿ. ಆಗ ತನ್ನ ಫ್ರೆಂಡ್ ಡಾನ್ ಗೊಂಜಾಲೋನ ಕಸಿನನ್ನು ಇಷ್ಟಪಡ್ತಾ ಇದ್ಲು. ಅವಳು ಯಾವ ರೀತಿ ಸಮುದ್ರದ ಅಲೆಗಳೊಂದಿಗೆ ಮಾತನಾಡಿದ್ಲು ಅಥವಾ ಅಲೆಗಳ ಜೊತೆಯಲ್ಲಿ ತನ್ನ ಭಾವನೆಗಳನ್ನು ಹೇಳ್ಕೊಂಡ್ಲು, ಅಲ್ಲಿ ಆತನ ಹೆಸರನ್ನು ಬರೆದಿಟ್ಲು, ಕೊನೆಗೆ ಸಮುದ್ರದಲ್ಲಿ ತನ್ನ ಪ್ರಾಣವನ್ನು ಬಿಟ್ಲು ಅನ್ನೋ ರೀತಿಯಲ್ಲಿ ಕಥೆಯನ್ನು ಕಟ್ತಾಳೆ. ಆ ಕಥೆ ಇರೋದ್ರಿಂದ ವಿ ಕ್ಯಾನ್ ಸೇ ಶಿ ಈಸ್ ಆ್ಯನ್ ಎಫೆಕ್ಟಿವ್ ನೆರೇಟರ್. ಗೊಂಜಾಲೋ ಡಸ್ ನಾಟ್ ರಿವೀಲ್ ಹಿಸ್ ಐಡೆಂಟಿಟಿ ಬಿಕಾಸ್. ಯಾವ ರೀತಿ ಡಾನಾ ಲಾರಾ ತನ್ನ ಐಡೆಂಟಿಟಿಯನ್ನು ಬಿಟ್ಕೊಡೋದಕ್ಕೆ ಸಿದ್ಧಳಿಲ್ಲೋ ಅದೇ ರೀತಿಯಲ್ಲಿ ಗೊಂಜಾಲೋ ಕೂಡ ತನ್ನ ಐಡೆಂಟಿಟಿಯನ್ನು, ತಾನೇ ನಿನ್ನ ಪ್ರೀತಿಸಿದ ವ್ಯಕ್ತಿ ತನ್ನ ಯೌವನಾವಸ್ಥೆಯಲ್ಲಿ ಅಂತ ಹೇಳೋದನ್ನು ಇಷ್ಟಪಡಲ್ಲ ಅಥವಾ ಆತ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಆತ ಹಿ ಲುಕ್ಸ್ ಗ್ರಾಟೆಸ್ಕ್ಯೂ ಆ್ಯಂಡ್ ಓಲ್ಡ್. ಆತ ವಯೋಸಹಜವಾದಂಥ ಕುರೂಪತನದಿಂದ ಬಳಲ್ತಾ ಇದ್ದಾನೆ. ಆತ ಗ್ರಾಟೆಸ್ಕ್ಯೂ ಮತ್ತು ಓಲ್ಡ್ ಏಜ್ ಇರೋದ್ರಿಂದ ಒಪ್ಕೊಳ್ಳೋದಿಲ್ಲ.
ಅಥವಾ ಹೇಳ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ವೈ ಡಸ್ ಡಾನ್ ಗೊಂಜಾಲೋ ಸಿಟ್ ನೆಕ್ಸ್ಟ್ ಟು ಡಾನಾ ಲಾರಾ ಇನ್ ದ ಪಾರ್ಕ್? ಈ ಪ್ರಶ್ನೆನ ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ ಕೂಡ. ಅದೇ ಪ್ರಶ್ನೆನ ಈ ರೀತಿಯಲ್ಲೂ ಕೂಡ ಕೇಳ್ಬೋದು. ವೈ ಡಸ್ ಡಾನ್ ಗೊಂಜಾಲೋ ಸಿಟ್ ನೆಕ್ಸ್ಟ್ ಟು ಡಾನಾ ಲಾರಾ ಇನ್ ದ ಪಾರ್ಕ್? ಆತನಿಗೆಲ್ಲೂ ಸೀಟ್ ಸಿಗದೆ ಇರೋದ್ರಿಂದ, ಬಿಕಾಸ್ ದೇರ್ ವಾಸ್ ನೋ ಅದರ್ ವ್ಯಾಕೆಂಟ್ ಬೆಂಚ್ ಇನ್ ದ ಪಾರ್ಕ್, ಆತ ಕೂತ್ಕೋಬೇಕಾಗತ್ತೆ. ವೇರ್ ಡಿಡ್ ಲಾರಾ ರೈಟ್ ಗೊಂಜಾಲೋಸ್ ನೇಮ್? ಲಾರಾ ತನ್ನ ಒಂದು ಕಾಲ್ಪನಿಕ ಕಥೆಯಲ್ಲಿ ಹೇಳ್ತಾಳೆ, ಸ್ಯಾಂಡಿನ ಮೇಲೆ, ಸಮುದ್ರದ ಬೀಚಿನ ಸ್ಯಾಂಡಿನ ಮೇಲೆ ಆತನ ಹೆಸರನ್ನು ಬರೆದಿದ್ಲು ಅನ್ನುವಂಥದ್ದು. ಸೊ ಅದೇ ಪ್ರಶ್ನೆ ಇದು. ಸೊ ಆನ್ ದ ಸ್ಯಾಂಡ್ ಅಂತ ಉತ್ತರವಾಗತ್ತೆ. ಆಫ್ಟರ್ ಹ್ಯಾವಿಂಗ್ ರಿಟರ್ನ್ ಗೊಂಜಾಲೋಸ್ ನೇಮ್, ವೇರ್ ಡಿಡ್ ಲಾರಾ ಸಿಟ್ ಅಪಾನ್? ಆತನ ಹೆಸರನ್ನು ಸ್ಯಾಂಡಿನ ಮೇಲೆ ಬರ್ಕೊಂಡು ಎಲ್ಲಿ ಕೂತ್ಕೊಂಡಿದ್ಲು ಅವಳು? ಸೊ ಉತ್ತರ ಬಂದ್ಬಿಟ್ಟು ಆನ್ ಎ ರಾಕ್ ಅನ್ನುವಂಥದ್ದು. ವಿತ್ ಹೂಮ್ ಡಿಡ್ ಗೊಂಜಾಲೋ ರನ್ ಆಫ್? ಆತ ಯಾರ ಜೊತೆಯಲ್ಲಿ ಪ್ಯಾರಿಸ್ಗೆ ಓಡೋದ ಅಂತ ಗೊತ್ತಾಯಿತು. ಯಾರ ಜೊತೆಯಲ್ಲಿ ಹೋಗಿದ್ದಾನೆ ಅಂತಂದರೆ ವಿತ್ ಅ ಬ್ಯಾಲೆಟ್ ಡ್ಯಾನ್ಸರ್. ವಾಟ್ ಪ್ರಾಮಿಸ್ ಡಸ್ ದ ಪ್ಲೇ ಎಂಡ್ ವಿತ್? ಈ ಒಂದು ನಾಟಕ ಅಥವಾ ಸಂಭಾಷಣೆಗಳು ಒಂದು ಅಂತಿಮ ಹಂತಕ್ಕೆ ತಲುಪುವಾಗ ಯಾವ ಒಂದು ಪ್ರಾಮಿಸ್ನಿಂದ ಮುಗಿಯುತ್ತೆ? ವಿತ್ ಅ ಪ್ರಾಮಿಸ್ ಆಫ್ ಮೀಟಿಂಗ್ ಈಚ್ ಅದರ್ ದ ನೆಕ್ಸ್ಟ್ ಡೇ. ನಾಳೆ ಮತ್ತೊಮ್ಮೆ ಮೀಟಿ ಆಗೋಣ ಅನ್ನುವಂಥ ಒಂದು ಪ್ರಾಮಿಸ್ನ ಮುಖಾಂತರ ಈ ಒಂದು ನಾಟಕ ಮುಗೀತಾ ಇದೆ. ವೈ ವಾಸ್ ಡಾನ್ ಗೊಂಜಾಲೋ ಇಲ್ ಟೆಂಪರ್ಡ್ ಅಟ್ ದ ಬಿಗಿನಿಂಗ್ ಆಫ್ ದ ಪ್ಲೇ? ಆತ ಯಾಕೆ ಇಲ್ ಟೆಂಪರ್ಡ್, ಸ್ವಲ್ಪ ತಾಳ್ಮೆಯನ್ನು ಕಳ್ಕೊಂಡವನಾಗಿದ್ದ ಅಂತಂದರೆ, ಹಿ ಡಿಡ್ ನಾಟ್ ಗೆಟ್ ಅ ಬೆಂಚ್ ಫಾರ್ ಹಿಮ್ಸೆಲ್ಫ್. ಆತ ಯಾವಾಗೂ ಕೂತ್ಕೊಳ್ತಿದ್ದಂಥ ಬೆಂಚಲ್ಲಿ ಬೇರೆ 3 ಮಂದಿ ಪ್ರೀಸ್ಟ್ಗಳು ಕೂತ್ಕೊಂಡಿದ್ರು. ಆತನಿಗೆ ಕೂತ್ಕೊಳ್ಳೋದಕ್ಕೆ ಎಲ್ಲೂ ಕೂಡ ಒಂದು ಸರಿಯಾದ ಜಾಗ ಸಿಗದೇ ಇರೋದ್ರಿಂದ ಆತ ತನ್ನ ತಾಳ್ಮೆಯನ್ನು ಕಳ್ಕೊಂಡಿದ್ದ. ವಾಟ್ ಎಫೆಕ್ಟ್ ಡಸ್ ದ ಸ್ನಫ್ ಹ್ಯಾವ್ ಆನ್ ಡಾನ್ ಗೊಂಜಾಲೋ ಆ್ಯಂಡ್ ಡಾನಾ ಲಾರಾ? ನಾಟಕದ ಮಧ್ಯ ಭಾಗದಲ್ಲಿ ಆತ ತನ್ನ ಪಾಕೆಟಿಂದ ಸ್ನಫ್ ಬಾಕ್ಸನ್ನು ತೆಗಿತಾನೆ. ಆಕೆಗೂ ನಮಗೇನಾದರೂ ಬೇಕಾ ಅಂತ ಕೇಳ್ತಾನೆ. ಆಗ ಇಬ್ಬರ ನಡುವೆ ಒಂದು ಸಂಭಾಷಣೆ ಅನ್ನುವಂಥದ್ದು, ಆ ಒಂದು ಜಗಳ ಅನ್ನುವಂಥದ್ದು ಒಂದು ಫ್ರೆಂಡ್ಲಿ ಕನ್ವರ್ಸೇಷನ್ಗೆ ಬದಲಾವಣೆಯನ್ನು ಹೊಂದುತ್ತೆ. ಮೇಕ್ಸ್ ಪೀಸ್ ಬಿಟ್ವೀನ್ ದೆಮ್ ಅನ್ನುವಂಥದ್ದು ಆನ್ಸರ್ ಆಗುತ್ತೆ. ವೈ ಡಿಡ್ ಡಾನಾ ಲಾರಾ ಆಸ್ಕ್ ಫಾರ್ ಬ್ರೆಡ್ ಕ್ರಮ್ಸ್ ಫಾರ್ ಪೆಟ್ರಾ? ಪೆಟ್ರಾ ಅನ್ನುವಂಥ ತನ್ನ ಮೇಡ್ ಕಡೆಯಲ್ಲಿ ಯಾಕೆ ಬ್ರೆಡ್ ಕ್ರಮ್ಗಳನ್ನು ಕೇಳ್ತಾಳೆ ಅವಳು ಅಂತಂದರೆ, ಟು ಫೀಡ್ ದ ಪಿಜನ್ಸ್, ಪಕ್ಷಿಗಳಿಗೆ ಉಣಬಡಿಸೋದಕ್ಕೋಸ್ಕರ ಕೇಳ್ತಿದ್ದಾಳೆ. ಹೂ ಡಸ್ ಡಾನಾ ಲಾರಾ ರೆಫರ್ ಟು ಆ್ಯಸ್ ಗ್ಲಟನ್ಸ್? ಗ್ಲಟನ್ಸ್ ಅಂತ ಯಾರನ್ನು ಡಾನಾ ಲಾರಾ ಕರಿತಿದ್ದಾಳೆ ಅಂತಂದರೆ ಪಿಜನ್ಗಳನ್ನು. ಅವುಗಳಲ್ಲಿ ತುಂಬ ಆಸೆ ಬುರುಕ, ತುಂಬ ಡಾಮಿನೆಂಟ್ ಇರುವಂಥ ಹಾಗೆ ಕ್ಲಾಸಿಫಿಕೇಷನ್ಗಳನ್ನು ಮಾಡ್ಕೋತಾಳೆ. ಅವುಗಳಲ್ಲಿ ಗ್ಲಟನ್ಸ್ ಅಂತ ಕರೀತಾಳೆ. ಹೂ ವೇರ್ ಐಡ್ಲಿಂಗ್ ದೇರ್ ಟೈಮ್ ಅವೇ? ಡಾನ್ ಗೊಂಜಾಲೋ ಪ್ರಕಾರ ಟೈಮನ್ನು ಕೆಡಿಸ್ತಾ ಇರುವಂಥ ಅಥವಾ ವೇಸ್ಟ್ ಮಾಡ್ತಿರುವಂಥವ್ರು ಯಾರು ಅಂತಂದರೆ the 3 priests. A carriage wouldn't raise more dust than his feet. In this line, his refers to. ಇದು ಯಾರ ಕುರಿತಾಗಿ ಡಾನಾ ಲಾರಾ ಹೇಳ್ತಿದ್ದಾಳೆ ಅಂತಂದರೆ ಡಾನ್ ಗೊಂಜಾಲೋನ ಕುರಿತಾಗಿ. ಶಿ ಔಟ್ ಟು ಬಿ ಅಟ್ ಹೋಮ್ ಡ್ಯಾಶ್ ಆ್ಯಂಡ್ ಡ್ಯಾಶ್. ಆತ ಅಂತಾನೆ, ಇಷ್ಟು ವಯಸ್ಸಾದಂತಹ ವ್ಯಕ್ತಿಗಳು, ಮಹಿಳೆಯರು ಮನೇಲಿ ಕೂತ್ಕೋಬೇಕು ಅಂದರೆ ಏನು ಮಾಡ್ತಾ ಕೂತ್ಕೋಬೇಕು ಅಂತ ಆತ ಹೇಳ್ತಾನೆ ಅಂತಂದರೆ ನಿಟ್ಟಿಂಗ್ ಆ್ಯಂಡ್ ಕೌಂಟಿಂಗ್ ಬೇಡ್ಸ್ ಅಂತ. What is the right according to Donna Laura that one has to criticize another's action? ಆತ ತನ್ನ ಶೂವನ್ನು ತನ್ನ ಹ್ಯಾಂಡ್ ಕರ್ಚೀಫಿಂದ ಕ್ಲೀನ್ ಮಾಡ್ಕೋತಾನೆ. ಅದಕ್ಕೆ ಆಕೆ ಕಂಪ್ಲೇಂಟ್ ಮಾಡ್ತಾಳೆ. ಅದು ಯಾವ ಒಂದು ಅಧಿಕಾರದ ಆಧಾರದ ಮೇಲೆ ಅಂತ ಕೂಡ ಅವಳು ಹೇಳ್ತಾಳೆ. ಇಟ್ಸ್ ಅ ನೇಬರ್ಸ್ ರೈಟ್. ಹೌ ಕುಡ್ ಡಾನಾ ಲಾರಾ ರೀಡ್ ದ ಪೋಯಮ್ 20 years pass ಡ್ಯಾಶ್ ವಿದೌಟ್ ಹರ್ ಗ್ಲಾಸಸ್? ಈ ಒಂದು ಪೋಯಮನ್ನು ಆಕೆ ಹೇಗೆ ಓದೋದಕ್ಕೆ ಸಾಧ್ಯ ಅಂತಂದರೆ ಶಿ ನ್ಯೂ ಇಟ್ ಬೈ ಹರ್ಟ್, ಕಂಠಪಾಠವಾಗಿರೋದ್ರಿಂದ. ಹೌ ಓಲ್ಡ್ ವಾಸ್ ಡಾನ್ ಗೊಂಜಾಲೋ ವೆನ್ ಹಿ ವೆಂಟ್ ಟು ಅಮೆರಿಕಾ ಫಾರ್ ದ ಫಸ್ಟ್ ಟೈಮ್? ಮೊದಲ ಸಾರಿ ಅಮೆರಿಕಾಗೆ ಹೋದಾಗ ಡಾನ್ ಗೊಂಜಾಲೋನ ವಯಸ್ಸು ಏನಾಗಿತ್ತು? ಹಿ ವಾಸ್ 6 years ಓಲ್ಡ್. ಆತನಿಗೆ 6 ವರ್ಷ ವಯಸ್ಸಾಗಿತ್ತು. ವೇರ್ ಡಿಡ್ ಡಾನ್ ಗೊಂಜಾಲೋ ಮೀಟ್ ಜೊರಿಲ್ಲಾ ಫಾರ್ ದ ಫಸ್ಟ್ ಟೈಮ್? ಜೊರಿಲ್ಲಾ ಅನ್ನುವಂಥ ವ್ಯಕ್ತಿಯನ್ನು ಎಲ್ಲಿ ಆತ ಭೇಟಿಯಾಗಿದ್ದ? ಅಮೆರಿಕದಲ್ಲಿ ಆತ ಭೇಟಿಯಾಗಿದ್ದ. ವೇರ್ ಈಸ್ ಡಾನ್ ಗೊಂಜಾಲೋ ಫ್ರಾಮ್? ಡಾನ್ ಗೊಂಜಾಲೋನ ನೇಟಿವ್ ಆತನ ಒಂದು ಮೂಲ ಊರು ಯಾವುದು ಅನ್ನುವಂಥದ್ದು? ವ್ಯಾಲೆನ್ಸಿಯಾ. ಆತನ ಊರು ವ್ಯಾಲೆನ್ಸಿಯಾ. ವಾಟ್ ವಾಸ್ ದ ಅದರ್ ನೇಮ್ ಬೈ ವಿಚ್ ಲಾರಾ ಲಾರೆಂಟಿ ವಾಸ್ ನೌನ್ ಬೈ ಇನ್ ಹರ್ ಸಿಟಿ ಆರ್ ಲೊಕ್ಯಾಲಿಟಿ? ಆಕೆಯ ಸಿಟಿಯಲ್ಲಿ ಅಥವಾ ಆಕೆಯ ಪ್ರದೇಶದಲ್ಲಿ ಏನಂತ ಅವಳು ಫೇಮಸ್ ಆಗಿದ್ಲು ಅಂತಂದರೆ ದ ಸಿಲ್ವರ್ ಮೇಡನ್ ಅಂತ. ವಾಟ್ ಡಿಡ್ ದ ಗಾಡ್ ಗಿವ್ ಡಾನಾ ಲಾರಾ? ಅಂತಿಮ ಹಂತದಲ್ಲಿ ಈ ಒಂದು ನಾಟಕದಲ್ಲಿ ಪೆಟ್ರಾ ಏನೋ ಒಂದಿಷ್ಟನ್ನು ತಂದು ಲಾರಾ ಕೈಯಲ್ಲಿ ಇಡ್ತಾಳೆ. ಅದನ್ನು
ಗಾರ್ಡ್ ಕೊಟ್ಟಿದ್ದಾನೆ ಅಂತ ಹೇಳ್ತಾಳೆ. ಸೊ ಏನದು ಅಂತಂದರೆ ವೈಲೆಟ್ಸ್. ಹೌ ಓಲ್ಡ್ ವಾಸ್ ಡೋನಾ ಲಾರಾ? ಡೋನಾ ಲಾರಾನ ವಯಸ್ಸು ಎಷ್ಟಾಗಿತ್ತು? ಸೊ ಶಿ ವಾಸ್ 70 years of age. Whose arm does Laura lean on while entering the park? ಯಾರ ತೋಳುಗಳ ಮೇಲೆ ನಾನು ಆಧಾರವಾಗಿಟ್ಕೊಂಡು ಆಕೆ ಎಂಟರ್ ಆಗ್ತಾ ಇದ್ದಾಳೆ ಅಂತಂದರೆ ಅವಳ ಮೇಡ್ ಪೆಟ್ರಾ. ಯುವರ್ ಹೆಡ್ ಈಸ್ ವೇರ್ ಯುವರ್ ಹಾರ್ಟ್ ಈಸ್. ಹೂ ಡಸ್ ಯುವರ್ ರೆಫರ್ ಟು? ಈ ಒಂದು ಸ್ಟೇಟ್ಮೆಂಟಲ್ಲಿ ಯುವರ್ ಅನ್ನುವಂಥದ್ದು ಯಾರಿಗೆ ಹೇಳ್ತಾಳೆ ಅಂತಂದರೆ ಅದು ಪೆಟ್ರಾಗೆ ಹೇಳಿರ್ತಾಳೆ. ಯಾಕೆಂತಂದರೆ ಪೆಟ್ರಾ ಆ ಒಂದು ಪಾರ್ಕಿನ ಗಾರ್ಡನ್ನ ಜೊತೆಯಲ್ಲಿ ಒಂದು ಸಂಬಂಧವನ್ನು ಹೊಂದಿರ್ತಾಳೆ. ನೀನು ಗಾರ್ಡನನ್ನೇ ಹುಡುಕ್ತಾ ಇದೆಯಾ, ನಿನ್ನ ತಲೆ ಅಲ್ಲೇ ಇದೆ, ಅದಕ್ಕೋಸ್ಕರ ಬ್ರೆಡ್ ಕ್ರಮ್ಗಳನ್ನು ನನ್ನ ಕೈಲಿಡೋದನ್ನು ಮರಿತಿದ್ಯಾ ಅಂತ ಹೇಳ್ತಾಳೆ. ಸೊ ಇಲ್ಲಿ ಯುವರ್ ರಿಫರ್ ಟು ಮೇಡ್ ಆರ್ ಪೆಟ್ರಾ. ಹೂ ಹ್ಯಾಡ್ ಆಕ್ಯುಪೈಡ್ ಡಾನ್ ಗೊಂಜೋಲೋಸ್ ಯೂಜುವಲ್ ಬೆಂಚ್ ಇನ್ ದ ಪಾರ್ಕ್? ಆ ಪಾರ್ಕ್ನಲ್ಲಿ ಆತನು ಯಾವಾಗೂ ಕೂತ್ಕೋತಿದ್ದಂಥ ಬೆಂಚನ್ನು ಆಕ್ಯುಪೈ ಮಾಡಿದಂಥವ್ರು 3 priests ಅನ್ನುವಂಥದ್ದು. ಹೂ ವಾಸ್ ಕಾಲ್ಡ್ ದ ಸಿಲ್ವರ್ ಮೇಡನ್ ಇನ್ ಅ ಸನಿ ಮಾರ್ನಿಂಗ್ ಅಂತ ಈ ಪ್ರಶ್ನೆಯನ್ನು ಕೇಳ್ಬೋದು. ಸೊ ಇದಕ್ಕೂ ಕೂಡ ಆನ್ಸರ್ ಏನಾಗುತ್ತೆ ಅಂತಂದರೆ ಲಾರಾ ಲಾರೆಂಟಿ ಅಂತ ತಾವು ಬರಿಬೋದು, ಅಥವಾ ಡೋನಾ ಲಾರಾ ಅಂತ ಕೂಡ ಬರಿಬೋದು. ವಾಟ್ ಡಸ್ ಲಾರಾ ಕ್ಯಾರಿ ಇನ್ ಹರ್ ಫ್ರೀ ಹ್ಯಾಂಡ್? ಸೊ ಒಂದು ಕೈಯಲ್ಲಿ ಆಕೆ ಏನನ್ನು ಹಿಡ್ಕೊಂಡಿದ್ಲು ಅಂತಂದರೆ ಸೊ ಇಟ್ ಈಸ್ ಅ ಪ್ಯಾರಾಸೋಲ್. ಪ್ಯಾರಾಸೋಲ್ ಅಂತಂದರೆ ನೆರಳಿಗೋಸ್ಕರ ಹಿಡಿಯುವಂಥ ಅಂಬ್ರೆಲ್ಲಾ ಅಂತ ನಾವು ಕರಿತೀವಿ. ವೈ ವಾಸ್ ಡಾನ್ ಗೊಂಜಾಲೋ ಅನಾಯ್ಡ್? ಡಾನ್ ಗೊಂಜಾಲೋ ಕೂಡ ಸಿಟ್ಟಿನಿಂದ ಬರ್ತಿದ್ದಾನೆ. ಯಾಕೆ ಅಂತಂದರೆ ಬಿಕಾಸ್ ಹಿಸ್ ಯೂಶುವಲ್ ಬೆಂಚ್ ವಾಸ್ ಆಕ್ಯುಪೈಡ್ ಬೈ ದ ಪ್ರೀಸ್ಟ್ಸ್. ಅವರು ತನ್ನ ಬೆಂಚನ್ನು ಆಕ್ಯುಪೈ ಮಾಡಿರೋದ್ರಿಂದ ಆತನಿಗೆ ಕೂತ್ಕೊಳ್ಳೋದಕ್ಕೆ ಜಾಗ ಸಿಗಲಿಲ್ಲ. ಹಾಗಾಗಿ ಆತ ಅನಾಯ್ ಮಾಡ್ತಿದ್ದಾನೆ ಅಥವಾ ಸಿಟ್ ಮಾಡ್ಕೋತಿದ್ದಾನೆ. ಲೌರಾ ಆ್ಯಂಡ್ ಗೊಂಜಾಲೋಸ್ ಫ್ರೆಂಡ್ಲಿ ಕನ್ವರ್ಸೇಷನ್ ಬಿಗಿನ್ ವಿತ್ ಡ್ಯಾಶ್ ಅಂತ ಕೇಳ್ತಾರೆ. ನಾವು ಈಗಾಗಲೇ ಇದೇ ಪ್ರಶ್ನೆನ ಇನ್ನೊಂದು ರೀತಿಲೂ ಕೂಡ ಕೇಳಿದ್ದೀವಿ, ವಿತ್ ಅ ಪಿಂಚ್ ಆಫ್ ಸ್ನಫ್. ಗೊಂಜಾಲೋ ಡಸ್ ನಾಟ್ ರಿವೀಲ್ ಹಿಸ್ ಐಡೆಂಟಿಟಿ ಬಿಕಾಸ್ ಡ್ಯಾಶ್ ಅಂತ ಕೇಳಿದರೆ ಹಿ ನೋ ಲಾಂಗರ್ ಲವ್ಸ್ ಹರ್ ಆಪ್ಷನ್ ಕೊಡ್ಬೋದು. ಆ್ಯಂಡ್ ಹಿಸ್ ಅಪಿಯರೆನ್ಸ್ ಹ್ಯಾಸ್ ಚೇಂಜ್ಡ್ ಅಂತ ಆಪ್ಷನ್ ಕೊಡ್ಬೋದು. ಹಿ ಲುಕ್ಸ್ ಗ್ರಾಟೆಸ್ಕ್ಯೂ ಆ್ಯಂಡ್ ಓಲ್ಡ್ ಅಂತ ಆಪ್ಷನ್ ಕೊಡ್ಬೋದು. ಈ ಎಲ್ಲ ಆಪ್ಷನ್ಗಳಲ್ಲಿ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ದೀವಿ, ಅದು ನೇರ ಪ್ರಶ್ನೆಯಾಗಿತ್ತು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಹಿ ಲುಕ್ಸ್ ಗ್ರಾಟೆಸ್ಕ್ಯೂ ಆ್ಯಂಡ್ ಓಲ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ತಮ್ಮ ಈ ರೀತಿಯ ಆಪ್ಷನ್ಗಳನ್ನು ಕೊಟ್ಟಾಗ ಆಪ್ಷನ್ಗಳಿಗೆ ಸಬ್ ಕ್ವಶನ್ ನಂಬರನ್ನು ಕೊಟ್ಟಿರ್ತಾರೆ, ABCD ಅಂತ. ಆ ಸಬ್ ಕ್ವಶನ್ ನಂಬರ್ನ ಬರೆದ್ಬಿಟ್ಟು ತಮ್ಮ ಸರಿಯಾದ ಉತ್ತರವನ್ನು ಇಲ್ಲಿ ಬರೀಬೇಕಾಗತ್ತೆ. ಗೊಂಜಾಲೋ ಆ್ಯಂಡ್ ಲಾರಾ ಕೀಪ್ ಅಪ್ ಹ್ಯೂಮರಸ್ ಕನ್ವರ್ಸೇಷನ್ ಬಿಕಾಸ್ ದೇ ಡ್ಯಾಶ್ ಅಂತ ಪ್ರಶ್ನೆ ಕೇಳ್ಬೋದು. ಸೊ ಇಲ್ಲಿ ಹ್ಯಾವ್ ನಥಿಂಗ್ ಎಲ್ಸ್ ಟು ಡೂ ಆಪ್ಷನ್ ಕೇಳ್ಬೋದು. ಎಂಜಾಯ್ ಬೀಯಿಂಗ್ ವಿತ್ ಈಚ್ ಅದರ್ ಅಂತ ಆಪ್ಷನ್ ಕೇಳ್ಬೋದು. ಅದ್ರ ಜೊತೆಯಲ್ಲಿ ಹ್ಯಾವ್ ದ ಸೇಮ್ ಟೆಂಪರಮೆಂಟ್ ಅಂತ ಕೂಡ ಕೇಳ್ಬೋದು. ಈ 3 ಆಪ್ಷನ್ಗಳನ್ನು ಕೇಳಿದಾಗ ಅವರಿಬ್ಬರು ಕೂಡ ಹ್ಯೂಮರಸ್ ಕನ್ವರ್ಸೇಷನ್ನ ಮಾಡ್ತಿದ್ದಾರೆ. ಯಾಕೆ ಅಂತಂದರೆ ಉತ್ತರ ಬಂದುಬಿಟ್ಟು ದೇ ಹ್ಯಾವ್ ದ ಸೇಮ್ ಟೆಂಪರಮೆಂಟ್. ಬಿಕಾಸ್ ಇಬ್ಬರು ಕೂಡ ವಯಸ್ಸಾಗಿದೆ, ಇಬ್ಬರು ಕೂಡ ಆ ಒಂದು ಯೌವನದ ಅವಸ್ಥೆಯಲ್ಲಿದ್ದಂತಹ ಸೌಂದರ್ಯವನ್ನು ಈಗ ಹೊಂದಿಲ್ಲ. ಹಾಗಾಗಿ ತಮ್ಮ ಐಡೆಂಟಿಟಿಗಳನ್ನು ಇನ್ನೊಬ್ಬರಿಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಾಗಿ ಇಬ್ಬರು ಕೂಡ ಇದೇ ರೀತಿಯಾದಂಥ ಹ್ಯೂಮರಸ್ ಆದಂಥ ಕನ್ವರ್ಸೇಷನ್ನಲ್ಲಿ ತೊಡಕೊಂಡಿದ್ದಾರೆ. ಇನ್ನಷ್ಟು 4 ಅಂಕದ ಮತ್ತು 6 ಅಂಕದ ಪ್ರಶ್ನೆಗಳು ಹಾಗೂ ಉಳಿದೆಲ್ಲ ಪಾಠಗಳಿಂದ 1 ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಚರ್ಚೆ ಮಾಡೋಣ. ಧನ್ಯವಾದಗಳು.